ಮೀನರಾಶಿ. ಮೀನರಾಶಿಯವರು ಸಹ ಹೋದ ವರ್ಷದಲ್ಲಿ ಅನೇಕ ರೀತಿಯಿಂದ ಸಂಕಷ್ಟಗಳನ್ನು ಅನುಭವಿಸಿದ್ದೀರಾ. ಆದರೆ ಈ ವರ್ಷದಲ್ಲಿ ಈ ಯುಗಾದಿಯಿಂದ ಮೀನರಾಶಿಯರಿಗೆ ಸಕಲ ಶುಭ ಲಾಭಗಳೇ ಸಹ ಉಂಟಾಗ್ತಾ ಬರುತ್ತವೆ ಮತ್ತು ಅನೇಕ ರೀತಿಯಿಂದ ಮನೆಯಲ್ಲಿ ನೆಮ್ಮದಿಯ ವಾತಾವರಣಗಳು ಸಹ ಉಂಟಾಗೋದು ಮತ್ತು ವಿದೇಶ ಪ್ರವಾಸಗಳನ್ನು ಸಹ ಮಾಡುವುದು, ಧಾರ್ಮಿಕ ಕೆಲಸಗಳನ್ನು ಮಾಡುವುದರಿಂದ ಅನೇಕ ಮನಸ್ಸಂತೋಷಗಳು ಸಹ ಉಂಟಾಗ್ತಾ ಬರುತ್ತೆ ಮತ್ತು ಸಮಾಜದಲ್ಲಿ ಕೀರ್ತಿ ಗೌರವ ಪ್ರತಿಷ್ಠೆಗಳು ಸಹ ಹೆಚ್ಚಾಗ್ತಾ ಬರುತ್ತೆ ಮತ್ತು ವರ್ಷದ ಮಧ್ಯಭಾಗ ಮತ್ತು ಕೊನೆಯ ಭಾಗದಲ್ಲಿ ಭೂಲಾಭಗಳು ಸಹ ಉಂಟಾಗ್ತಾ ಬರುತ್ತೆ ಮತ್ತು ನೀವು ನೆನೆಸಿದ ಅಂತಹ ಗೃಹ ಕಾರ್ಯಗಳು ಸಹ ಆರಂಭವಾಗ್ತಾ ಹೋಗುತ್ತೆ ಮತ್ತು ವಿಶೇಷವಾಗಿ ಯಾರು ವಿದೇಶ ಉದ್ಯೋಗಗಳನ್ನು ಬಯಸ್ತಾ ಇದ್ದೀರಾ, ಈ ಮೀನರಾಶಿ ಯುವಕ ಯುವತಿಯರಿರಲಿ ವಿದ್ಯಾರ್ಥಿಗಳಿರಲಿ ಅವರೆಲ್ಲರಿಗೂ ಸಹ ವಿಶೇಷವಾದ ಉದ್ಯೋಗ ಭಾಗ್ಯಗಳೂ ಸಹ ದೊರಕ್ತಾ ಇದೆ ಮತ್ತು ಮೀನರಾಶಿಯ ರೈತಾಪಿ ವರ್ಗದವರಿಗೂ ಸಹ ವಿಶೇಷವಾದ ಧನಲಾಭ ಉಂಟಾಗ್ತಾ ಬರುತ್ತೆ ಮತ್ತು ರಾಜಕೀಯ ಮುಖಂಡರುಗಳಿಗೆ ವಿಶೇಷವಾದ ಸ್ಥಾನ ಮಾನಗಳೂ ಸಹ ಈ ಮೀನರಾಶಿಯವರಿಗೆ ದೊರಕ್ತಾ ಹೋಗುತ್ತೆ ಅನ್ನೋದನ್ನು ಸಹ ತಿಳಿಸುತ್ತಾ ಆದಷ್ಟೂ ಸಹ ಮೀನರಾಶಿಯವರು ಎಚ್ಚರಿಕೆಯಿಂದ ಇರುವುದು ಒಳಿತು. ಹಿತಶತ್ರುಗಳ ಕಾಡಾಟ ನಿಮ್ಮನ್ನ ಕಾಡಲಿದೆ. ಆದ್ದರಿಂದ ಗುರುವಾಕ್ಯದಂತೆ ನಡೆದು ಇಷ್ಟಕಾಮೇಶ್ವರ್ಯ ಮತ್ತು ಶ್ರೀಚಕ್ರದ ಆರಾಧನೆಯನ್ನ ಮಾಡುವುದರಿಂದ ಸಕಲ ಲಾಭಾದಿಗಳು ಸಹ ನಿಮಗೆ ಉಂಟಾಗ್ತಾ ಬರುತ್ತೆ ಅನ್ನೋದನ್ನ ಸಹ ತಿಳಿಸುತ್ತಾ ಒಟ್ಟಿನಲ್ಲಿ ಈ ಯುಗಾದಿಯಲ್ಲಿ ಮೀನರಾಶಿಯವರಿಗೆ ಲಾಭಗಳು ಉಂಟಾಗ್ತವೆ ಅನ್ನೋದನ್ನು ಸಹ ಶುಭಾಶೀರ್ವಾದವನ್ನ ಮಾಡ್ತಾ ಇದ್ದೀವಿ.